ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 98ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾಡ್ ಟು ಅನ್ನು ಬಳಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾಡ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ನಕಾರಾತ್ಮಕ ವಾಕ್ಯಗಳಿಗೆ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಡಿಡ್ ನಾಟ್ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಪ್ರಶ್ನೆಗಳಿಗೆ ಮೊದಲು ಡಿಡ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾವ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ನಕಾರಾತ್ಮಕ ಪ್ರಶ್ನೆಗಳಿಗೆ ಮೊದಲು ಡಿಡ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್ ಹ್ಯಾವ್ ಟು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಸರಿನಾ? ಈಗ ಈ ಹ್ಯಾಡ್ ಟು ಅನ್ನು ಹಲವಾರು ಅರ್ಥಗಳಲ್ಲಿ ಬಳಸಬಹುದು. ಆಯ್ತಾ? ಎಲ್ಲ ಅರ್ಥಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿಯೇ ಹೇಳ್ಕೊಡ್ತೇನೆ. ಸರಿನಾ? ಮೊದಲು, ಶಿ ಹ್ಯಾಡ್ ಟು ಗೋ ಟು ದ ಡಾಕ್ಟರ್ ಯೆಸ್ಟರ್ಡೇ ಅಂದರೆ ಅವಳು ನಿನ್ನೆ ವೈದ್ಯರ ಬಳಿ ಹೋಗಬೇಕಾಗಿತ್ತು ಅಂತ. ಶಿ ಸಬ್ಜೆಕ್ಟ್, ಆಮೇಲೆ ಹ್ಯಾಡ್ ಟು ಬಂದಿದೆ, ಆಮೇಲೆ ಗೋ ಇದು ವರ್ಬಿನ ಮೊದಲ ರೂಪ. ಶಿ ಹ್ಯಾಡ್ ಟು ಗೋ ಅಂದರೆ ಅವಳು ಹೋಗಬೇಕಾಗಿತ್ತು ಅಂತ. ಟು ದ ಡಾಕ್ಟರ್ ಅಂದರೆ ವೈದ್ಯರ ಬಳಿ ಅನ್ನುವ ಅರ್ಥ. ಯೆಸ್ಟರ್ಡೇ ಅಂದರೆ ನಿನ್ನೆ. ಆಯಿತಾ? ಅವಳು ನಿನ್ನೆ ವೈದ್ಯರ ಬಳಿಗೆ ಹೋಗಬೇಕಾಗಿತ್ತು ಅಂದರೆ ಏನರ್ಥ? ಅವಳು ಹೋಗಲಿಲ್ಲ ಅಂತ. ಅವಳು ನಿನ್ನೆ ಹೋಗಬೇಕಾಗಿತ್ತು ಡಾಕ್ಟರ್ ಹತ್ರ, ಆದರೆ ಹೋಗಲಿಲ್ಲ ಅನ್ನುವ ಅರ್ಥ. ಆಯಿತಾ? ಇದು ಮೊದಲ ಅರ್ಥ. ನೆಕ್ಸ್ಟ್ ಅರ್ಥ, ಅವಳು ನಿನ್ನೆ ವೈದ್ಯರ ಬಳಿಗೆ ಹೋಗಬೇಕಾಯಿತು ಅಂತ. ಅವಳಿಗೆ ಇಷ್ಟ ಇರಲಿಲ್ಲ ಡಾಕ್ಟರ್ ಹತ್ರ ಹೋಗಲಿಕ್ಕೆ, ಮನೆಯಲ್ಲಿಯೇ ಮನೆ ಮದ್ದು ಮಾಡಿ ಗುಣ ಮಾಡ್ಕೊಳ್ತೇನೆ ಅಂತ ಹೇಳಿದ್ಲು. ಆದರೆ ಅವಳ ಗಾಯ ದೊಡ್ಡದಾಯಿತು, ಹಾಗಾಗಿ ಅವಳು ನಿನ್ನೆ ವೈದ್ಯರ ಬಳಿಗೆ ಹೋಗಬೇಕಾಯಿತು ಅಂತ. ಅಂದರೆ ಅವಳು ಹೋದಳು ಅಂತ. ಆಯ್ತಾ? ನೆಕ್ಸ್ಟ್, ಶಿ ಹ್ಯಾಡ್ ಟು ಗಿವ್ ಅ ಪ್ರೆಸೆಂಟೇಷನ್ ಟು ಹರ್ ಬಾಸ್. ಅವಳು ತನ್ನ ಬಾಸ್ಗೆ ಪ್ರಸ್ತುತಿಯನ್ನು ನೀಡಬೇಕಾಗಿತ್ತು. ಆಯ್ತಾ? ಅಂದರೆ ಏನರ್ಥ? ನೀಡಲಿಲ್ಲ ಅಂತ. ಶಿ ಹ್ಯಾಡ್ ಟು ಗಿವ್ ಅಂದರೆ ಅವಳು ನೀಡಬೇಕಾಗಿತ್ತು ಅ ಪ್ರೆಸೆಂಟೇಷನ್ ಪ್ರಸ್ತುತಿ, ಟು ಹರ್ ಬಾಸ್ ತನ್ನ ಬಾಸ್ಗೆ. ಇದು ಒಂದು ಅರ್ಥ. ಅವಳು ತನ್ನ ಬಾಸ್ಗೆ ಪ್ರಸ್ತುತಿಯನ್ನು ನೀಡಬೇಕಾಯಿತು ಅಂದರೆ ಅವಳು ಕೊಡಬೇಕಾಯಿತು, ಕೊಟ್ಲು ಅಂತ ಅರ್ಥ. ಅವಳಿಗೆ ಇಷ್ಟ ಇತ್ತೋ ಇಷ್ಟ ಇಲ್ಲದೇನೋ ಅವಳು ನೀಡಬೇಕಾಯಿತು. ಸರಿನಾ? ನೆಕ್ಸ್ಟ್, ವಿ ಹ್ಯಾಡ್ ಟು ಫಿನಿಶ್ ದ ಪ್ರಾಜೆಕ್ಟ್ ಬಿಫೋರ್ ದ ಡೆಡ್ಲೈನ್. ನಾವು ಯೋಜನೆಯನ್ನು ಗಡುವಿನ ಮೊದಲು ಮುಗಿಸಬೇಕಾಗಿತ್ತು. ವಿ ಹ್ಯಾಡ್ ಟು ಫಿನಿಶ್ ಅಂದರೆ ನಾವು ಮುಗಿಸಬೇಕಾಗಿತ್ತು. ದ ಪ್ರಾಜೆಕ್ಟ್ ಯೋಜನೆಯನ್ನು, ಬಿಫೋರ್ ದ ಡೆಡ್ಲೈನ್ ಗಡುವಿನ ಮೊದಲು. ಆಯಿತಾ? ಮುಗಿಸಬೇಕಾಗಿತ್ತು ಆದರೆ ಮುಗಿಸಲಿಲ್ಲ ಅನ್ನುವ ಅರ್ಥ. ಆಯಿತಾ? ನಾವು ಯೋಜನೆಯನ್ನು ಗಡುವಿನ ಮೊದಲು ಮುಗಿಸಬೇಕಾಯಿತು ಅಂದರೆ ಮುಗಿಸಿದ್ವಿ ಅಂತ ಅರ್ಥ. ಬೇರೆ ಉಪಾಯ ಇರಲಿಲ್ಲ, ನಾವು ಮುಗಿಸಬೇಕಾಯಿತು ಅಂತ. ಸರಿನಾ? ಈಗ ಇನ್ನೊಂದು ಅರ್ಥ ಈ ವಾಕ್ಯಕ್ಕೆ ಏನಂದರೆ, ಅವಳು ನಿನ್ನೆ ವೈದ್ಯರ ಬಳಿಗೆ ಹೋಗಬೇಕಾಗಿತ್ತು.
ಅವಳು ಹೋದ್ಲು ಅಂತ. ಅವಳು ನಿನ್ನೆ ಡಾಕ್ಟರ್ ಹತ್ರ ಹೋಗಬೇಕಾಗಿತ್ತು, ಅದಕ್ಕೆ ಅವಳು ನಿನ್ನೆ ಬೇಗ ಹೋದ್ಲು ಅಂತ ಹೇಳುವಂಥದ್ದು. ಅಂದರೆ ಅವಳು ಡಾಕ್ಟರ್ ಹತ್ರ ಹೋದಳು ಅನ್ನುವ ಅರ್ಥ. ಅದು ಇನ್ನೊಂದು. ಶಿ ಹ್ಯಾಡ್ ಟು ಗಿವ್ ಅ ಪ್ರೆಸೆಂಟೇಷನ್ ಟು ಹರ್ ಬಾಸ್. ಅವಳು ತನ್ನ ಬಾಸ್ಗೆ ಪ್ರಸ್ತುತಿಯನ್ನು ನೀಡಬೇಕಾಗಿತ್ತು. ಅವಳು ತನ್ನ ಬಾಸ್ಗೆ ಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು, ಅದಕ್ಕೋಸ್ಕರನೇ ಅವಳು ಅರ್ಜೆಂಟ್ ಮಾಡಿದ್ದು. ಅಂದರೆ ಏನರ್ಥ? ಅವಳು ಕೊಟ್ಲು ಅಂತ. ವಿ ಹ್ಯಾಡ್ ಟು ಫಿನಿಶ್ ದ ಪ್ರಾಜೆಕ್ಟ್ ಬಿಫೋರ್ ದ ಡೆಡ್ಲೈನ್. ನಾವು ಯೋಜನೆಯನ್ನು ಗಡುವಿನ ಮೊದಲು ಮುಗಿಸಬೇಕಾಗಿತ್ತು. ನಾವು ಪ್ರಾಜೆಕ್ಟನ್ನು ಡೆಡ್ಲೈನ್ ಮೊದಲು ಮುಗಿಸಬೇಕಾಗಿತ್ತು, ಹಾಗಾಗಿ ನಾವು ರಜೆಯನ್ನು ತೆಗೆದುಕೊಳ್ಳಲಿಲ್ಲ. ಇದು ಇನ್ನೊಂದು ಅರ್ಥ. ಸರಿನಾ? ಸೊ ಹಲವಾರು ಅರ್ಥಗಳು ಇದ್ದಾವೆ ಈ ವಾಕ್ಯಗಳಿಗೆ. ನೆಕ್ಸ್ಟ್, ಹಿ ಡಿಡ್ ನಾಟ್ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಅಂದರೆ ಅವರು ಸಭೆಗೆ ಹಾಜರಾಗಬೇಕಾಗಿರಲಿಲ್ಲ. ಅವರು ಸಭೆಗೆ ಹಾಜರಾಗಬೇಕಾಗಲಿಲ್ಲ. ಎರಡು ಅರ್ಥಗಳು. ಅವರು ಮೀಟಿಂಗಿಗೆ ಬರುವ ಅಗತ್ಯ ಇರಲಿಲ್ಲ. ಅಂದರೆ ಏನು ಅರ್ಥ? ಬಂದರು, ಮೀಟಿಂಗಿಗೆ ಅವರು ಹಾಜರಾದರು ಅಂತ. ಇನ್ನೊಂದು ಅರ್ಥ, ಅವರು ಸಭೆಗೆ ಅಂದರೆ ಮೀಟಿಂಗಿಗೆ ಬರುವ ಅಗತ್ಯ ಬರಲಿಲ್ಲ. ಅವರು ಮೀಟಿಂಗಿಗೆ ಹಾಜರಾಗಬೇಕಾಗಲಿಲ್ಲ ಅಂದರೆ ಬರಲಿಲ್ಲ ಅಂತ. ಸರಿನಾ? ಇನ್ನೊಂದು ಅರ್ಥ ಆಗ್ತದೆ ಇದಕ್ಕೆ. ಅವರು ಸಭೆಗೆ ಹಾಜರಾಗಬೇಕಾಗಿರಲಿಲ್ಲ, ಹಾಗಾಗಿ ಅವರು ಬರದೇ ಇದ್ದದ್ದು ಒಳ್ಳೆಯದಾಯಿತು. ಅವರು ಸಭೆಗೆ ಹಾಜರಾಗಬೇಕಾಗಿರಲಿಲ್ಲ. ಒಂದು ಅರ್ಥ ಅವರು ಸಭೆಗೆ ಹಾಜರಾದರು ಅಂತ, ಇನ್ನೊಂದು ಹಾಜರಾಗಲಿಲ್ಲ ಅಂತ. ಸರಿನಾ? ಮಾಲಿನಿ ಡಿಡ್ ನಾಟ್ ಹ್ಯಾವ್ ಟು ಕ್ಯಾನ್ಸಲ್ ಹರ್ ಟ್ರಿಪ್. ಮಾಲಿನಿ ತನ್ನ ಪ್ರವಾಸವನ್ನು ರದ್ದುಗೊಳಿಸಬೇಕಾಗಿರಲಿಲ್ಲ. ಅಂದರೆ ಅವಳು ರದ್ದುಗೊಳಿಸಿದಳು ಅಂತ ಒಂದು ಅರ್ಥ. ಮಾಲಿನಿ ತನ್ನ ಪ್ರವಾಸವನ್ನು ರದ್ದುಗೊಳಿಸಬೇಕಾಗಿರಲಿಲ್ಲ, ಹಾಗಾಗಿ ಅವಳು ರದ್ದುಗೊಳಿಸದೇ ಇದ್ದದ್ದು ಒಳ್ಳೆಯದಾಯಿತು ಅಂತ ಇನ್ನೊಂದು ಅರ್ಥ. ಆಯ್ತಾ? ಮಾಲಿನಿ ತನ್ನ ಪ್ರವಾಸವನ್ನು ರದ್ದುಗೊಳಿಸಬೇಕಾಗಲಿಲ್ಲ ಅಂದರೆ ಆ ಸಂದರ್ಭ ಬರಲಿಲ್ಲ ಅಂತ. ಇದು ಇನ್ನೊಂದು ಅರ್ಥ. ಆಯ್ತಾ? ಈ ವಾಕ್ಯಕ್ಕೆ ಎರಡು ಅರ್ಥಗಳಿದ್ದಾವೆ, ಈ ವಾಕ್ಯಕ್ಕೆ ಒಂದು ಅರ್ಥ. ಆಯ್ತಾ? ಯು ಡಿಡ್ ನಾಟ್ ಹ್ಯಾವ್ ಟು ವೇಟ್ ಲಾಂಗ್ ಅಟ್ ದ ಕ್ಲಿನಿಕ್. ನೀವು ಕ್ಲಿನಿಕ್ನಲ್ಲಿ ಹೆಚ್ಚು ಹೊತ್ತು ಕಾಯಬೇಕಾಗಿರಲಿಲ್ಲ, ಆದರೆ ನೀವು ತುಂಬ ಹೊತ್ತು ಕಾದ್ರಿ ಅಂತ. ನೀವು ಕ್ಲಿನಿಕ್ನಲ್ಲಿ ಹೆಚ್ಚು ಹೊತ್ತು ಕಾಯಬೇಕಾಗಿರಲಿಲ್ಲ ಅಂದರೆ ಕಾಯಲಿಲ್ಲ ಇನ್ನೊಂದು ಅರ್ಥ. ನೀವು ಕ್ಲಿನಿಕ್ನಲ್ಲಿ ಹೆಚ್ಚು ಹೊತ್ತು ಕಾಯಬೇಕಾಗಲಿಲ್ಲ, ಇದು ಇನ್ನೊಂದು ಅರ್ಥ. ಆಯಿತಾ? ನೆಕ್ಸ್ಟ್, ಡಿಡ್ ಶಿ ಹ್ಯಾವ್ ಟು ವರ್ಕ್ ಆನ್ ಸಂಡೇ. ಅವಳು ಭಾನುವಾರ ಕೆಲಸಕ್ಕೆ ಹೋಗಬೇಕಿತ್ತೇ? ಅವಳು ಭಾನುವಾರ ಕೆಲಸಕ್ಕೆ ಹೋಗಬೇಕಾಯಿತೇ? ಸಕಾರಾತ್ಮಕ ವಾಕ್ಯಗಳಲ್ಲಿ ಯಾವುದೆಲ್ಲ ಅರ್ಥ ಬರ್ತದೋ ಆ ಎಲ್ಲ ಅರ್ಥಗಳು ಇಲ್ಲಿದ್ದಾವೆ. ಆಯ್ತಾ? ಡಿಡ್ ಯು ಹ್ಯಾವ್ ಟು ಸ್ಟಡಿ ಆಲ್ ನೈಟ್. ನೀವು ರಾತ್ರಿ ಇಡೀ ಓದಬೇಕಾಗಿತ್ತೇ? ನೀವು ರಾತ್ರಿ ಇಡೀ ಓದಬೇಕಾಯಿತೇ? ಈ ರೀತಿ. ಡಿಡ್ ದೋಸ್ ಹೂಲಿಗನ್ಸ್ ಹ್ಯಾವ್ ಟು ಪೇ ಅ ಫೈನ್. ಆ ಗೂಂಡಾಗಳು ದಂಡ ಕಟ್ಟಬೇಕಾಗಿತ್ತೇ? ಆ ಗೂಂಡಾಗಳು ದಂಡ ಕಟ್ಟಬೇಕಾಯಿತೇ? ಹೂಲಿಗನ್ಸ್ ಅಂದರೆ ಗೂಂಡಾಗಳು. ಆಯ್ತಾ? ಡಿಡ್ ಹಿ ನಾಟ್ ಹ್ಯಾವ್ ಟು ಸಬ್ಮಿಟ್ ದ ಫಾರ್ಮ್. ಅವನು ಫಾರ್ಮನ್ನು ಸಲ್ಲಿಸಬೇಕಾಗಿರಲಿಲ್ಲವೇ? ಅವನು
ಫಾರ್ಮನ್ನು ಸಲ್ಲಿಸಬೇಕಾಗಲಿಲ್ಲವೇ? ನಕಾರಾತ್ಮಕ ವಾಕ್ಯಗಳಿಗೆ ಯಾವುದೆಲ್ಲ ಅರ್ಥಗಳು ಇದ್ದಾವೋ ಆ ಎಲ್ಲ ಅರ್ಥಗಳು ಇಲ್ಲಿದ್ದಾವೆ. ಆಯ್ತಾ? ಡಿಡ್ ದೇ ನಾಟ್ ಹ್ಯಾವ್ ಟು ವಾಕ್ ಆಲ್ ದ ವೇ ಹೋಮ್? ಅವರು ಮನೆಯವರೆಗೂ ನಡೆದುಕೊಂಡು ಹೋಗಬೇಕಾಗಿರಲಿಲ್ಲವೇ? ಅವರು ಮನೆಯವರೆಗೂ ನಡೆದುಕೊಂಡು ಹೋಗಬೇಕಾಗಲಿಲ್ಲವೇ? ಆಲ್ ದ ವೇ ಹೋಮ್ ಅಂದರೆ ಮನೆಯವರೆಗೂ ಅನ್ನುವ ಅರ್ಥ. ಸರಿನಾ? ಡಿಡ್ ಯು ನಾಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಅಗೇನ್? ನೀವು ಎಲ್ಲವನ್ನೂ ಮತ್ತೊಮ್ಮೆ ವಿವರಿಸಬೇಕಾಗಿರಲಿಲ್ಲವೇ? ನೀವು ಎಲ್ಲವನ್ನೂ ಮತ್ತೊಮ್ಮೆ ವಿವರಿಸಬೇಕಾಗಲಿಲ್ಲವೇ? ಈ ರೀತಿ. ಸರಿನಾ? ಸೊ ಹಲವಾರು ಅರ್ಥಗಳಲ್ಲಿ ನಾವು ಹ್ಯಾಡ್ ಟು ಅನ್ನು ಬಳಸುತ್ತೇವೆ. ಇನ್ನೊಂದು ಅರ್ಥದಲ್ಲಿ ಹ್ಯಾಡ್ ಟು ಅನ್ನು ಬಳಸುತ್ತೇವೆ. ಅಂದರೆ ಇದೇ ಸ್ಟ್ರಕ್ಚರ್ಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸುತ್ತೇವೆ. ಆದರೆ ಇನ್ನೊಂದು ಅರ್ಥದಲ್ಲಿ ಅದನ್ನು ನೋಡೋಣ ಈಗ. ವೆನ್ ಐ ವಾಸ್ ಇನ್ ಸ್ಕೂಲ್ ಐ ಹ್ಯಾಡ್ ಟು ವೇಕ್ ಅಪ್ ಅರ್ಲಿ ಎವ್ರಿ ಡೇ. ನಾನು ಶಾಲೆಯಲ್ಲಿದ್ದಾಗ ಪ್ರತಿದಿನ ಬೇಗ ಏಳಬೇಕಾಗಿತ್ತು. ಅಂದರೆ ಏಳಬೇಕಾಗುತ್ತಿತ್ತು ಅಂತ. ನಾನು ಶಾಲೆಯಲ್ಲಿದ್ದಾಗ ಪ್ರತಿದಿನ ಬೇಗ ಏಳಬೇಕಾಗ್ತಿತ್ತು. ಈ ರೀತಿ ನಾವು ಯಾವಾಗ ಬಳಸ್ತೇವೆ ಅಂದರೆ ಭೂತಕಾಲದಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಪುನಃ ಪುನಃ ಮಾಡಬೇಕಾಗಿದ್ದಾಗ. ಆಯಿತಾ? ಸಾಮಾನ್ಯವಾಗಿ ಹ್ಯಾವ್ ಟು, ಹ್ಯಾಸ್ ಟು, ಹ್ಯಾಡ್ ಟು ಅನ್ನೆಲ್ಲ ಇಷ್ಟ ಇಲ್ಲದೇ ಇದ್ದರೂ ಮಾಡುವಂತಹ ಕ್ರಿಯೆಯ ಬಗ್ಗೆ ಹೇಳಲಿಕ್ಕೆ ಬಳಸುತ್ತೇವೆ. ಅಂದರೆ ಇಲ್ಲಿ ವೆನ್ ಐ ವಾಸ್ ಇನ್ ಸ್ಕೂಲ್ ಐ ಹ್ಯಾಡ್ ಟು ವೇಕ್ ಅಪ್ ಅರ್ಲಿ ಅಂದರೆ ನಾನು ಶಾಲೆಯಲ್ಲಿದ್ದಾಗ ನನಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಪ್ರತಿದಿನ ಬೇಗ ಏಳಬೇಕಾಗುತ್ತಿತ್ತು ಅನ್ನುವ ಅರ್ಥ ಸಿಗ್ತದೆ. ನನಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ, ಬೇರೆ ಉಪಾಯ ಇಲ್ಲದೇ ಇದ್ದರೂ ಕೂಡ ನಾನು ಪ್ರತಿದಿನ ಬೇಗ ಏಳಬೇಕಾಗ್ತಿತ್ತು ಅಂತ. ಅಂದರೆ ಒಂದು ಕ್ರಿಯೆಯನ್ನು ಹಲವಾರು ಬಾರಿ ಮಾಡ್ತಾ ಇದ್ದೇವೆ ಭೂತಕಾಲದಲ್ಲಿ. ಸರಿನಾ? ನೆಕ್ಸ್ಟ್, ಶಿ ಹ್ಯಾಡ್ ಟು ಸಬ್ಮಿಟ್ ಅ ರಿಪೋರ್ಟ್ ಎವ್ರಿ ಫ್ರೈಡೇ ಲಾಸ್ಟ್ ಇಯರ್. ಕಳೆದ ವರ್ಷ ಅವರು ಪ್ರತಿ ಶುಕ್ರವಾರ ವರದಿಯನ್ನು ಸಲ್ಲಿಸಬೇಕಿತ್ತು, ಬೇಕಾಗುತ್ತಿತ್ತು. ನಾವು ಸಾಮಾನ್ಯವಾಗಿ ಈ ರೀತಿ ಹೇಳುವುದಿಲ್ಲ, ಈ ರೀತಿ ಹೇಳ್ತೇವೆ. ಆದರೆ ನಿಜವಾಗಿಯೂ ಅದು ಇದು ಬೇಕಾಗುತ್ತಿತ್ತು ಅಂತ. ಸರಿನಾ? ಕಳೆದ ವರ್ಷ ಪ್ರತಿ ಶುಕ್ರವಾರ ಅವಳು ರಿಪೋರ್ಟನ್ನು ಕೊಡಬೇಕಾಗ್ತಿತ್ತು. ಅವಳಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಪ್ರತಿ ಶುಕ್ರವಾರ ಕಳೆದ ವರ್ಷ ರಿಪೋರ್ಟನ್ನು ಕೊಡಬೇಕಾಗುತ್ತಿತ್ತು ಅಂತ ಹೇಳ್ತಾ ಇದ್ದೇವೆ. ಒಂದು ಕ್ರಿಯೆ ಭೂತಕಾಲದಲ್ಲಿ ಪುನಃ ಪುನಃ ನಡೆಯಿತು ಅಂತ ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ವೆನ್ ಐ ವರ್ಕ್ಡ್ ಅಟ್ ದಿ ಹಾಸ್ಪಿಟಲ್ ಐ ಹ್ಯಾಡ್ ಟು ವೇರ್ ಅ ಯೂನಿಫಾರ್ಮ್ ಎವ್ರಿ ಡೇ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ನಾನು ಪ್ರತಿದಿನ ಸಮವಸ್ತ್ರ ಧರಿಸಬೇಕಾಗುತ್ತಿತ್ತು. ವೆನ್ ಐ ವರ್ಕ್ಡ್ ಅಟ್ ದಿ ಹಾಸ್ಪಿಟಲ್, ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಪ್ರತಿದಿನ ಯೂನಿಫಾರ್ಮ್ ಹಾಕಬೇಕಾಗ್ತಿತ್ತು. ಇಲ್ಲದೇ ಇದ್ದರೆ ನಮಗೆ ಬೈತಾ ಇದ್ರು ನಮ್ಮ ಮ್ಯಾನೇಜರ್. ನಮ್ಮ ಹತ್ರ ಯೂನಿಫಾರ್ಮ್ ಇಲ್ಲ, ಅದು ತೊಳೆದು ಒಣಗಿಸ್ಲಿಕ್ಕೆ ಹಾಕಿದ್ದೇವೆ, ಒಣಗಲಿಲ್ಲ ಅಂತ ಹೇಳಿದರೆ ಅವರು ಒಪ್ತಾ ಇರಲಿಲ್ಲ. ಪ್ರತಿದಿನ ಯೂನಿಫಾರ್ಮ್ ಹಾಕಬೇಕಾಗ್ತಿತ್ತು ಅಂತ ಹೇಳ್ತಾ ಇದ್ದೇವೆ. ಸರಿನಾ? ನೆಕ್ಸ್ಟ್, ಐ ಡಿಡ್ ನಾಟ್ ಹ್ಯಾವ್ ಟು ಅಟೆಂಡ್ ಮಾರ್ನಿಂಗ್ ಅಸೆಂಬ್ಲಿ ಎವ್ರಿ ಡೇ ಇನ್ ಕಾಲೇಜ್. ನಾನು ಕಾಲೇಜಿನಲ್ಲಿ ಪ್ರತಿದಿನ ಬೆಳಗ್ಗೆ ಅಸೆಂಬ್ಲಿಗೆ ಹಾಜರಾಗಬೇಕಾಗುತ್ತಿರಲಿಲ್ಲ.
ಐ ಡಿಡ್ ನಾಟ್ ಹ್ಯಾವ್ ಟು ಅಟೆಂಡ್ ಅಂದರೆ ನಾನು ಹಾಜರಾಗಬೇಕಾಗುತ್ತಿರಲಿಲ್ಲ. ಮಾರ್ನಿಂಗ್ ಅಸೆಂಬ್ಲಿ ಬೆಳಗಿನ ಅಸೆಂಬ್ಲಿ, ಎವ್ರಿ ಡೇ ಪ್ರತಿದಿನ, ಇನ್ ಕಾಲೇಜ್ನಲ್ಲಿ ಅಂದರೆ ಭೂತಕಾಲದಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಪ್ರತಿ ಬಾರಿ ಅಥವಾ ಪುನಃ ಪುನಃ ಮಾಡಬೇಕಾಗ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೇವೆ. ಆಯ್ತಾ? ಡಿಡ್ ಮೋಹನ್ ಹ್ಯಾವ್ ಟು ಕ್ಲೀನ್ ದ ಲ್ಯಾಬ್ ಎವ್ರಿ ಡೇ? ಮೋಹನ್ ಪ್ರತಿದಿನ ಪ್ರಯೋಗಾಲಯವನ್ನು ಸ್ವಚ್ಛಗೊಳಿಸಬೇಕಾಗುತ್ತಿತ್ತೆ? ಮೋಹನ್ ಪ್ರತಿದಿನ ಲ್ಯಾಬ್ ಕ್ಲೀನ್ ಮಾಡಬೇಕಾಗ್ತಿತ್ತಾ? ಪ್ರಶ್ನೆ. ಡಿಡ್ ದೇ ಹ್ಯಾವ್ ಟು ವೇರ್ ಯೂನಿಫಾರ್ಮ್ಸ್ ಆಟ್ ಸ್ಕೂಲ್? ಅವರು ಶಾಲೆಯಲ್ಲಿ ಸಮವಸ್ತ್ರ ಧರಿಸಬೇಕಾಗುತ್ತಿತ್ತೇ? ಪ್ರಶ್ನೆ. ಡಿಡ್ ಶಿ ನಾಟ್ ಹ್ಯಾವ್ ಟು ಸಬ್ಮಿಟ್ ವೀಕ್ಲಿ ರಿಪೋರ್ಟ್ಸ್? ಅವಳು ವಾರಕ್ಕೊಮ್ಮೆ ವರದಿಗಳನ್ನು ಸಲ್ಲಿಸಬೇಕಾಗುತ್ತಿರಲಿಲ್ಲವೇ? ನಕಾರಾತ್ಮಕ ಪ್ರಶ್ನೆ. ಆಯ್ತಾ? ಸೊ ಈ ಅರ್ಥದಲ್ಲಿ ಕೂಡ ನಾವು ಹ್ಯಾಡ್ ಟು ಅನ್ನು ಬಳಸುತ್ತೇವೆ. ಅರ್ಥ ಆಯ್ತಾ? ಸೊ ಹ್ಯಾಡ್ ಟು ಅನ್ನು ಹಲವಾರು ಅರ್ಥಗಳಲ್ಲಿ ಬಳಸಬಹುದು. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.